ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ತರದ ಒಂದು ಫ್ರಾಕ್ ಅನ್ನ ಹೇಗೆ ಹೊಲಿಯೋದು ಅಂತ ನೋಡೋಣ. ತುಂಬಾನೇ ಈಸಿ ಇದನ್ನ ಹೊಲಿಯೋದು. 5 ರಿಂದ 6 ವರ್ಷದ ಮಗುಗೆ ಆರಾಮಾಗಿ ಇದು ಬರುತ್ತೆ. ಹಾಗಾದ್ರೆ ಹೇಗೆ ಹೊಲಿಯೋದು ಅಂತ ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಬಟ್ಟೆಯನ್ನ 4 ಫೋಲ್ಡ್ ಅಲ್ಲಿ ಮಡಚಿ ಇಟ್ಕೊಂಡಿದೀನಿ. ಈಗ ನಾನಿಲ್ಲಿ ಶೋಲ್ಡರ್ 5 ತಗೊಂಡೆ, ಹಾಗೆ ಆರ್ಮ್ ಹೋಲ್ಗೆ ಮತ್ತೆ 5 ತಗೊಳ್ತಾ ಇದ್ದೀನಿ. ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಮಾರ್ಕ್ ಮಾಡ್ಕೊಂಡೆ. ಇದಾದ್ಮೇಲೆ ಚೆಸ್ಟ್ ನನ್ಗೆ 7.5 ತಗೊಂಡಿದ್ದೀನಿ. ಹಾಗೆ ಇಲ್ಲಿ ವೇಸ್ಟ್ ಗೆ ಚೆಸ್ಟ್ ಏನ್ ತಗೊಳ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚು ಕಡಿಮೆ ತಗೊಳ್ಬೇಕು. ಇವಾಗ ಈ 2 ಪಾಯಿಂಟ್ ಅನ್ನು ಜಾಯಿನ್ ಮಾಡ್ಕೊಂಡು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಂಡೆ. ಇದಾದ್ಮೇಲೆ ನೆಕ್ ವಿಡ್ತ್ ನಾನು 2.25 ತಗೊಂಡಿದ್ದೀನಿ. ಹಾಗೆ ನೆಕ್ ಡೆಪ್ತ್ ಮುಂದ್ಗಡೆಗೆ ಫ್ರಂಟ್ಗೆ 3 ತಗೊಂಡಿದ್ದೀನಿ, ಹಾಗೆ ಬ್ಯಾಕ್ಗೆ 2 ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮೆಜರ್ಮೆಂಟ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ಕೇಲಿನ ಸಹಾಯದಿಂದ ಲೈನ್ ಅನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ನಾನು ಸಿಂಪಲ್ ಆಗಿ ರೌಂಡ್ ನೆಕ್ ಕೊಟ್ಟಿದ್ದೀನಿ. ಸೊ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡೆ. ಹಾಗೆ ಇಲ್ಲಿ ಆರ್ಮ್ ಹೋಲಿನ ಹಾಫ್ ತಗೊಳ್ಬೇಕು, ಅಂದ್ರೆ 2.5 ಇಂಚಿಂದ ಈ ಕಡೆಗೆ ಒಂದು ಕರ್ವ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಟಾಪ್ ಪಾರ್ಟಿನ ಲೆಂತ್ 11 ಇಂಚು ತಗೊಂಡಿದ್ದೀನಿ. ಸೊ ಈ ಪ್ರಕಾರವಾಗಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ ಅನ್ನ ಸಪರೇಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ 1 ಇಂಚ್ ಕಡಿಮೆ ಇತ್ತಲ್ವಾ ಅದನ್ನ ಕೂಡ ನಾನು ಕಟ್ ಮಾಡ್ಕೊಂಡೆ. ಇವಾಗ ನಾನು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡ್ಬಿಟ್ಟು ಇಲ್ಲಿ ಒಂದು ಬಟನ್ ಅಥವಾ ಹೂಕ್ ಅನ್ನ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ತರದ ಒಂದು ಪೀಸ್ ಅನ್ನ ತಗೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿದೀವಲ್ಲ ಅದರ ಮೇಲೆನೆ ವಿ ಆಕೃತಿಯಲ್ಲಿ ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕು. ಸ್ಟಿಚ್ ಮಾಡಿದ ನಂತರ ಅದನ್ನ ಈ ರೀತಿಯಾಗಿ ಕಟ್ ಮಾಡಿ ಉಲ್ಟಾ ತಿರ್ಗಿಸ್ಬಿಟ್ಟು ಮತ್ತೊಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಸೊ ಈಗ ನಾನು ಅದನ್ನ ಮಾಡ್ಕೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಒಟ್ಟಾಗಿ ಇಟ್ಕೊಂಡು ಶೋಲ್ಡರ್ ಅನ್ನ ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಶೋಲ್ಡರ್ ಅನ್ನ ಜಾಯಿಂಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಂಟ್ರಾಸ್ಟ್ ಬಣ್ಣದ ಪ್ರಿಂಟೆಡ್ ಇರುವ ಪಟ್ಟಿಯನ್ನ ತಗೊಂಡಿದ್ದೀನಿ. ಒಂದು 2 ಇಂಚು ಅಗಲ ಇದೆ. ಇದು ಕ್ರಾಸ್ ಬಯಾಸ್ ಕಟ್ ಮಾಡ್ಕೊಂಡಿರೋದು. ಸೊ ಅದನ್ನ ತಗೊಂಡು ಇಲ್ಲಿ ನೆಕ್ ಪಾರ್ಟ್ಗೆ ಪೈಪಿಂಗ್ ಮಾಡಿ ಫಿನಿಶ್ ಮಾಡಬೇಕು. ಸೊ 1 ರೌಂಡ್ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈ ತರ ಪುಟಾಣಿ ಕಟ್ಸ್ ಅನ್ನ ಹಾಕೊಂಡು ಅದನ್ನ ಉಲ್ಟಾ ತಿರ್ಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಆ ವೈಟ್ ಭಾಗ ಏನಿದೆ ಅದೊಂದು ಸ್ವಲ್ಪ ಕಾಣ್ತಿರ್ಬೇಕು ಹೊರಗಡೆ, ಆ ಪ್ರಕಾರವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕಾಗತ್ತೆ. ಸೊ ಇದೇ ಸೇಮ್ ಪ್ರೊಸೀಜರ್ ಅನ್ನ ಸೀವ್ ಕಡೆಗೂ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ಸೊ ಈಗ ನಮ್ದು ಟಾಪ್ ಪಾರ್ಟ್ ಫಿನಿಶ್ ಆಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಪಟ್ಟಿಯನ್ನ ತಗೊಂಡಿದೀನಿ. 3 ಇಂಚ್ ಅಗಲ ಇದೆ ಇದು. ಇದನ್ನ ಫ್ರಂಟ್ ಗೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರ್ಲಿ ಅಂತ ಯೂಸ್ ಮಾಡ್ತಿರೋದು. ಸೊ ಈ ಕೆಳಭಾಗಕ್ಕೆ ಈ ಪಟ್ಟಿಯನ್ನ ಈ ತರ ಇಟ್ಬಿಟ್ಟು ಮೇಲೆ ಕೆಳಗೆ 2 ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು. ಈ ರೀತಿಯಾಗಿ ನೀಟಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಳಿ. ಅವಾಗ ನೋಡಿ ಇಲ್ಲಿ ಫ್ರಂಟ್ ಭಾಗ ಹೀಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ನಮ್ಗೆ ಟಾಪ್ ಪಾರ್ಟ್ ಫಿನಿಶ್ ಆಯ್ತು. ಇವಾಗ ಬಾಟಮ್ ಪಾರ್ಟ್ಗೆ ಬಂದ್ವಿ. ಸೊ ಬಾಟಮ್ ಪಾರ್ಟ್ಗೂ ಅಷ್ಟೇನೆ ಇಲ್ಲಿ 2 ಲೇಯರ್ ಅಲ್ಲಿ ಬಟ್ಟೆ ಇಟ್ಕೊಂಡಿದೀನಿ. ಹಾಗೆ ಇದರ ಅಳತೆ 25 ಇಂಚು ಅಗಲ ಇದೆ, ಮತ್ತೆ ಒಂದು 16 ಇಂಚು ಉದ್ದ ಇದೆ ಇದು. ಈಗ ಏನ್ ಮಾಡ್ಬೇಕಂದ್ರೆ ನಾನು ಬೆಲ್ಟ್ ರೀತಿಯಾಗಿ ಮಾಡ್ಕೊಂಡಲ್ಲ ಅದೇ ಪ್ರಿಂಟೆಡ್ ಬಟ್ಟೆಯ ಇನ್ನೊಂದು ಪೀಸ್ ಅನ್ನ ತಗೊಂಡಿದ್ದೀನಿ. 2 ಪೀಸಸ್ ತಗೊಂಡಿದ್ದೀನಿ, ಬ್ಯಾಕ್ ಮತ್ತೆ ಫ್ರಂಟ್ಗೆ. ಹಾಗೆ ಇದರ ಅಳತೆ 3 ಇಂಚು ಅಗಲ ಇದೆ, 3 ಇಂಚು ಉದ್ದ ಇದೆ, ಸಾರಿ. ಹಾಗೆ ಅಗಲ ನಮ್ಮ ಮೇನ್ ಬಟ್ಟೆ ಎಷ್ಟು ಇದೆಯೋ ಅದಕ್ಕಿಂತ ಒಂದು 10-15 ಇಂಚು ಜಾಸ್ತಿ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ನೆರಿಗೆಯನ್ನ ಮಾಡಬೇಕು ಇದರಲ್ಲಿ. ಹಾಗಾಗಿ ಅಪ್ರಾಕ್ಸಿಮೇಟ್ಲಿ ನಾನು 60 ಇಂಚು ತಗೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ಬಾಟಮ್ ಪಾರ್ಟ್ಗೆ ಮೇನ್ ಬಟ್ಟೆ ಇತ್ತಲ್ವಾ ಅದರ ಒಂದು ತುದಿಗೆ ಈ ಬೆಲ್ಟ್ ಅನ್ನ ಏನ್ ರೆಡಿ ಮಾಡ್ಕೊಂಡಿದ್ವಿ ಈ ಪಟ್ಟಿಯನ್ನ
ಅದನ್ನ ಈ ಪ್ರಕಾರವಾಗಿ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದು ನೆರಿಗೆಗಳ ರೀತಿ ಬರುತ್ತೆ ಇದು. ಸೊ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಸೊ ಈ ತರ ಎಷ್ಟು ದೂರಕ್ಕೆ ಬೇಕೋ ಅಂದ್ರೆ ಆ ಪಟ್ಟಿ 60 ಇಂಚ್ ಏನ್ ತಗೊಂಡಿದೀನಿ ಅದನ್ನ ಅದೇ ಪ್ರಕಾರವಾಗಿ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ನೀವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಸೊ ಬಟ್ಟೆ ಅಕಸ್ಮಾತ್ ನಿಮ್ಗೆ ಕಡಿಮೆ ಇದ್ದವಾಗೆಲ್ಲ ಈ ತರ ನೀವು ಫ್ರಿಲ್ಸ್ ಕೊಟ್ಕೊಂಡು ಉದ್ದ ಮಾಡ್ಕೊಳ್ಬಹುದು ಡ್ರೆಸ್ಗಳನ್ನ. ಸೊ ಇದೊಂದು ಟ್ರಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿ ಈ ತರ ನಾನು ಸ್ಟಿಚ್ ಮಾಡ್ಕೊಂಡು ಈ ತರ ನೆರಿಗೆಗಳು ಬಂದು ಈ ತರ ರೆಡಿ ಆಗುತ್ತೆ ಇದು. ಸೊ ನಾನು ಇದೇ ರೀತಿಯಾಗಿ 2 ಪಾರ್ಟ್ಗೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಫ್ರಂಟ್ ಮತ್ತೆ ಬ್ಯಾಕ್ಗೆ 2 ರೆಡಿ ಆಯ್ತು. ನೆಕ್ಸ್ಟ್ ಇವಾಗ ನಮ್ಮ ಟಾಪ್ ಪಾರ್ಟ್ ಅನ್ನ ತಗೊಂಡು ಅದ್ರ ಮೇಲೆ ಈ ತರ ನಾನು ಒಂದು ಲೂಸ್ ಆಗಿ ಒಂದು ಸ್ಟಿಚ್ ಅನ್ನು ಹಾಕೊಂಡು ಎಳ್ಕೊಂಡೆ. ಅದು ಈ ರೀತಿಯಾಗಿ ಬರುತ್ತೆ. ಲೂಸ್ ಆಗಿ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ಆಮೇಲೆ ಒಂದು ದಾರದ ತುದಿಯನ್ನ ಎಳೆದ್ಬಿಟ್ರೆ ಈ ತರ ಫ್ರಿಲ್ಸ್ ಆಗಿ ಬರುತ್ತೆ. ನಮ್ಗೆ ಸ್ಟಿಚ್ ಮಾಡಕ್ಕೆ ತುಂಬಾನೇ ಈಸಿ. ಸೊ ಅದನ್ನ ಈ ಪ್ರಕಾರವಾಗಿ ಇದ್ರ ಮೇಲೆ ಹೀಗಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಫ್ರಂಟ್ ಮತ್ತೆ ಬ್ಯಾಕ್ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಹಾಕೊಂಡು ಇದಾಯ್ತು. ಇವಾಗ ಇದನ್ನ ಉಲ್ಟಾ ತಿರುಗಿಸ್ಬಿಟ್ಟು 2 ಸೈಡ್ಸ್ ಅನ್ನ ಹೊಲಿಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಇದಕ್ಕೆ ಹಿಂದ್ಗಡೆ ಒಂದು ಸ್ಟ್ರಾಪ್ ರೆಡಿ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಒಂದು 22 ಇಂಚ್ ಆಗುವಷ್ಟು ಉದ್ದ ಇದೆ ಇದು. ಹಾಗೆ ಒಂದು 3 ಇಂಚು ಅಗಲ ಇದೆ. ಇದನ್ನ ಈ ಪ್ರಕಾರವಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ ನಂತರ ಅದನ್ನ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈ ತರ ಈ ಕಡೆ ಒಂದ್ ಸ್ವಲ್ಪ ಕರ್ವ್ ಬರಬೇಕು. ಆ ರೀತಿ ಮಾಡ್ಕೊಂಡು ನಂತರ ಫುಲ್ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡು ಅದನ್ನ ಉಲ್ಟಾ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀನಿ. ಹಾಗೆ ಇವಾಗ ಇದನ್ನ ಒಂದು ಪಿನ್ನಿನ ಸಹಾಯದಿಂದ ಉಲ್ಟಾ ಮಾಡ್ಕೊಳ್ತೀನಿ. ಸೊ ಉಲ್ಟಾ ಮಾಡ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಏನ್ ಮಾಡ್ಬೇಕು, ನಮ್ಮ ಡ್ರೆಸ್ ಏನು ರೆಡಿ ಇತ್ತಲ್ವಾ, ನಾವು ಇನ್ನು ಸೈಡ್ಸ್ ಹೊಲ್ದಾಗಿಲ್ಲ. ಈಗ ಸೈಡ್ಸ್ ಹೊಲಿಯೋಕ್ಕಿಂತ ಮುಂಚೆನೆ ಈ ಬೆಲ್ಟ್ ಅನ್ನ ಏನ್ ರೆಡಿ ಮಾಡಿದೀವಿ ಸ್ಟ್ರಾಪ್ಸ್ ಅನ್ನ ಅದನ್ನ ಕರೆಕ್ಟ್ ಆಗಿ ವೇಸ್ಟ್ ಹತ್ರ ಬರೋ ರೀತಿಯಾಗಿ ಇಟ್ಕೊಳ್ತೀನಿ. ಸೊ ಇಲ್ಲಿ ಇದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು 2 ಕಡೆಗೂ ಅದೇ ರೀತಿಯಾಗಿ ಇಟ್ಟು ನಾವು ಸೈಡ್ಸ್ ಅನ್ನ ಎರಡು ಸಲ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ರೀತಿಯಾಗಿ. ಸೊ 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಫೈನಲ್ ಆಗಿ ಏನ್ ಮಾಡ್ಬೇಕಂದ್ರೆ ಈ ತುದಿ ಕಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇದನ್ನ ಬೇಕಾದ್ರೆ ನೀವು ಮುಂಚೆನೂ ಮಾಡ್ಕೊಂಡಿರಬಹುದು ಅಥವಾ ಇವಾಗ್ಲೂ ಮಾಡಬಹುದು. ಹಿಂದ್ಗಡೆ ಹುಕ್ ಒಂದು ಹಾಕಿದ್ರೆ ಆಯ್ತು, ಸುಂದರವಾದ ಫ್ರಾಕು ರೆಡಿ ಟು ವೇರ್. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.